ಕಾಂಗ್ರೆಸ್ ಮುಖಂಡ ರಾಹಿಲ್ ಶರೀಫ್ ರಾತ್ರಿ ವೇಳೆ ವಿವಾಹಿತ ಮಹಿಳೆಯ ಜೊತೆಗೆ ಸಿಕ್ಕಿಬಿದ್ದು ಏಟು ತಿಂದಿರೋ ಘಟನೆ ಚಿಕ್ಕಮಗಳೂರು ನಗರದ ಗಾಂಧಿನಗರದಲ್ಲಿ ಬುಧವಾರ ನಡೆದಿತ್ತು. ಹಿಂದೂ ಮಹಿಳೆಯ ಮನೆಯಲ್ಲಿ ನಿನಗೇನ್ ಕೆಲಸ ಅಂತ ಪ್ರಶ್ನಿಸಿ ಕೆಲ ಯುವಕರು ಕಾಂಗ್ರೆಸ್ ಮುಖಂಡನನ್ನ ಥಳಿಸಿದ್ರು. ಆದ್ರೆ ರಾಹಿಲ್ ಸ್ನೇಹಿತ ಅಂತ ಹೇಳಿದ್ದ ಮಹಿಳೆ ತನಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಔಷಧಿ ಕೊಡೋಕೆ ಮನೆಗೆ ಬಂದಿದ್ರು ಅಂತ ಹೇಳಿದ್ಲು. ಆದ್ರೀಗ ಆಕೆಯ ಪತಿ ಸ್ಫೋಟಕ ವಿಚಾರ ಬಿಚ್ಚಿಟ್ಟಿದ್ದು ಕಾಂಗ್ರೆಸ್ ಮುಖಂಡನ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಕೈ ಮುಖಂಡನ ಜೊತೆಗಿದ್ದ ಮಹಿಳೆಯ ಗಂಡ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಬುಧವಾರ ರಾತ್ರಿ 10 ರಾತ್ರಿ ಮನೆಯ ಬಾಗಿಲು ಓಪನ್ ಇತ್ತು. ನನ್ನ ಹೆಂಡತಿಯದ್ದೇ ಸ್ಕೂಟಿಯಲ್ಲಿ ರಾಹಿಲ್ ಶರೀಫ್ ಬಂದಿದ್ದ. ಬಳಿಕ ಇಬ್ಬರೂ ಸೇರಿ ಮನೆಯ ಬಾಗಿಲು ಹಾಕಿಕೊಂಡ್ರು. ನಾನು ಕತ್ತಲಲ್ಲಿ ನಿಂತು ಎಲ್ಲವನ್ನ ನೋಡಿದೆ. ನಂತರ ಹೆಂಡತಿ ಮನೆಯವರಿಗೆ ಫೋನ್ ಮಾಡಿ ಬರೋಕೆ ಹೇಳಿದ್ದು. ಆಮೇಲೆ ಹೋಗಿ ನೋಡಿದಾಗ ಬೆಡ್ರೂಮ್ ನಲ್ಲಿದ್ರು. ಇದನ್ನ ಕೇಳಿದ್ದಕ್ಕೆ ರಾಹಿಲ್ ಶರೀಫ್ ನಾನು ಬಾಂಬೆಯಿಂದ ಈಗ ಬಂದೆ ಅಂತ ಹೇಳಿದ. ಅದಕ್ಕೆ ಬಾಂಬೆಯಿಂದ ಬಂದ್ರೆ ನಿಮ್ ಮನೆಗೆ ಹೋಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ, ನಿಮ್ ಮನೆಯಲ್ಲಿ ಹೋಗು ಅಂತಿದ್ದಂತೆ ಮಚ್ಚಿನಿಂದ ನನ್ ಮೇಲೆ ಹಲ್ಲೆ ಮಾಡೋಕೆ ಮುಂದಾದ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಾವಿಬ್ರು ಕೂಡ ಲವ್ ಮಾಡಿ ಮದುವೆಯಾಗಿದ್ವಿ. ಆದ್ರೆ ಕಳೆದ 1 ವರ್ಷದಿಂದ ದೂರ ಇದ್ದೇವೆ. ನಾವಿಬ್ರು ಬೇರೆ ಬೇರೆ ಆಗೋದಕ್ಕೆ ರಾಹಿಲ್ ಶರೀಫ್ ಕಾರಣ. ಇನ್ನು ವರ್ಷದ ಹಿಂದೆ ನನ್ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರು. ಇದಕ್ಕೂ ಕೂಡ ರಾಹಿಲ್ ಶರೀಫ್ ಕಾರಣ ಅಂತ ಮಹಿಳೆಯ ಪತಿ ಆರೋಪ ಮಾಡಿದ್ದಾರೆ. ನಮಸ್ತೆ, ನನ್ನ ಹೆಸರು ಕೀರ್ತಿರಾಜ್ ಅಂತ. ನನಗೆ ನನ್ನ ಗಂಡ ಹೆಂಡತಿ ಜಗಳ ಅಂತೇಳ್ಬಿಟ್ಟು ನನಗೆ 1 ವರ್ಷದಿಂದ ನಾವು ಅವರು ಒಟ್ಟಿಗಿಲ್ಲ. ಅದು ಕಾರಣನೇ ರಾಹಿಲ್ ಶರೀಫ್ ಅಂತೇಳ್ಬಿಟ್ಟು ಒಬ್ಬರಿದ್ರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅಂತೇಳ್ಬಿಟ್ಟು. ಅವ್ರಿಗೆ ಓಟ್ ಹಾಕೋ ನೆಪದಲ್ಲಿ ಅವ್ರ ಜೊತೆ ಸೇರಿಕೊಂಡು ನನಗೆ ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇದನ್ನು ಕೇಳಿದ್ದಕ್ಕೆ ನನಗೆ ಮೊಬೈಲ್ ಕೊಡಿ, ನಾನು ಚೆಕ್ ಮಾಡ್ತೀನಿ, ಎಷ್ಟೊತ್ತು ಮಾತಾಡಿದ್ದೀರ ಅಂತ ಕೇಳಿದ್ದಕ್ಕೆ ಅವ್ರು ಕೊಡಲಿಲ್ಲ. ಸರಿ ಅಂತೇಳ್ಬಿಟ್ಟು ಅವತ್ತು ಮೊಬೈಲ್ ಒಂದು ಕಿತ್ಕೊಂಡು ಹೋದೆ. ಆಮೇಲೆ ಅವ್ರ ತಮ್ಮ ಬಂದುಬಿಟ್ಟು ನಮ್ಮ ಅಕ್ಕ ಅಮ್ಮ ಅಂತೇಳ್ಬಿಟ್ಟು ಕೆಟ್ಟದಾಗ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ನನಗೂ ಕೋಪ ಬಂದುಬಿಟ್ಟು ಇಬ್ಬರಿಗೂ ಹೊಡೆದಾಟ ಆಯ್ತಲ್ಲಿ. ಅದಾದಮೇಲೆ ಮಾನ್ಯ ದಿನ ಹೋಗ್ಬಿಟ್ಟು ಇವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕೇಸ್ ಮಾಡಿಸ್ತಾರೆ, ಸುಳ್ಳು ಕೇಸ್ ಮಾಡಿಸ್ತಾರೆ, ಅಟ್ರಾಸಿಟಿ ಸುಳ್ಳು ಕೇಸ್ ಮಾಡಿಸ್ತಾರೆ. ಅವರು SC, ನಾವು ಬಿಳಮಗ ಶೆಟ್ಟಿ ಅಂತೇಳಿ ನಮ್ಮದಿದ್ದು ಸುಳ್ಳು ಕೇಸ್ ಮಾಡಿಸ್ತಾರೆ. ಅದಾದಮೇಲೆ ರಾಡಲ್ಲಿ ಹೊಡೆದಿದ್ದೀನಿ ಅಂತೇಳ್ಬಿಟ್ಟು ಒಂದು ರಾಡು ಸಮೇತ ರಾಹಿಲ್ ಶರೀಫ್ ಎನ್ನೊಬ್ಬ ಅವನು ರಾಡಲ್ಲಿ ಅವನೇ ಐ ವೀಕ್ನೆಸ್, ಇದಕ್ಕೆ ರಾಡಲ್ಲಿ ಹೊಡೆದಿದ್ದೀನಿ ಅಂತೇಳ್ಬಿಟ್ಟು ಒಂದು ರಾಡು ಸಮೇತ ಪೊಲೀಸ್ ಮಾರ್ಜರಿ ಕೊಡ್ತಾರೆ. ಆ ಪೊಲೀಸ್ ಮಾರ್ಜರಿಯಲ್ಲಿ ರಾಡು ಕೊಟ್ಟಿದ್ರಲ್ಲ, ಅದು ನಾನು ಮುಟ್ಟೇ ಇಲ್ಲ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನನಗೆ ಯಾರ ತಂಟೆನೂ ಬೇಡ, ಯಾರ ಸವಾಸನೂ ಬೇಡ, ನನ್ನ ಜೀವಕ್ಕೆ ರಕ್ಷಣೆ ಬೇಕು. ಇವನು ನಾನು ನಿನಗೆ ಆ ಥರ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಸಾಯಿಸ್ತೀನಿ ಅಂತೇಳ್ಬಿಟ್ಟು ರಾಹಿಲ್ ಶರೀಫು ನನಗೆ ಬೆದರಿಕೆ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ತುಂಬ ಇದು ಮಾಡ್ತೀನಿ. ನಾನು ಫ್ರೀಯಾಗಿ ನನ್ನ ಜೀವನ ಮಾಡಬೇಕು. ದಯವಿಟ್ಟು ನನಗೆ ನನ್ನ ಪಾಡಿಗೆ ನನ್ನ ಬಾಳಕ್ಕೆ ಬಿಟ್ಬಿಡಿ. ಅವ್ರು ಹೆಂಗಾರು ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮಂಗೋಸ್ಕರನಾದರೂ ನನಗಿರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮಹಿಳೆ ಹೇಳಿಕೆಯನ್ನ ಕೊಟ್ಟಿದ್ದು, ರಾಹಿಲ್ ಶರೀಫ್ ಹಾಗೂ ನಾನು ಫ್ರೆಂಡ್ಸ್, ರಾತ್ರಿ ಹುಷಾರಿಲ್ಲ ಅಂತ ಫೋನ್ ಮಾಡಿ ಮಾತ್ರೆ ತರಿಸ್ಕೊಂಡಿದ್ದೆ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾಳೆ. ಒಟ್ನಲ್ಲಿ ಹಲ್ಲೆಯ ವಿಡಿಯೋ, ಮಹಿಳೆಯ ಸ್ಟೇಟ್ಮೆಂಟ್, ಪತಿಯ ಹೇಳಿಕೆ ಎಲ್ಲವೂ ನಗರ ಪೊಲೀಸ್ ಠಾಣೆಯ ಅಂಗಳಕ್ಕೆ ಶಿಫ್ಟ್ ಆಗಿದ್ದು, ಅಲ್ಲಿ ನಡೆದಿದ್ದಾದ್ರೂ ಏನು, ಅಸಲಿಗೆ ಅಲ್ಲಿ ಏನೇನಾಯ್ತು, ಮಾತ್ರೆ ಕೊಡಲು ಹೋಗಿದ್ದ ಅಥವಾ ಪತಿ ಆರೋಪವೇ ನಿಜವಾ ಅನ್ನೋದು ಪೊಲೀಸರ ತನಿಖೆಯ ಬಳಿಕವೇ ಹೊರಬರಬೇಕಿದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.